ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ. ಈ ದಿನದ ವಿಶೇಷತೆ ನೋಡೋಣ. ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಗ್ರಹಗತಿಗಳ ಸ್ಥಿತಿ ಅದರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳನ್ನು ನೋಡಿ ಅದಕ್ಕೆ ಪರಿಹಾರ ಏನು ಅಂತ ಕೂಡ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಗುರುವಾರ, ರಾಯರ ವಾರ, ಈ ದಿನದ ವಿಶೇಷತೆ ಹೇಗಿದೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜಿತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರದೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ನವಮಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನವಮಿ ಈ ದಿವಸ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ವಿಶೇಷ ಪೂಜೋತ್ಸವ ನೆರವೇರುತ್ತೆ. ಈ ದಿವಸ ಮೂಲ ನಕ್ಷತ್ರ ಸರಸ್ವತಿಯ ನಕ್ಷತ್ರ. ವಸ್ತುತಃ ಅಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣ ಸ್ವರೂಪಳಾಗಿರ್ತಕ್ಕಂಥ ಆ ಆದಿಶಕ್ತಿ ಅಲ್ಲಿ ಆಕೆ ಲಿಂಗ ಸ್ವರೂಪದಲ್ಲಿ, ಉದ್ಭವ ರೂಪದಲ್ಲಿ ನೆಲೆಸಿದ್ದಾಳೆ ಅಂತಕ್ಕಂಥ ನಂಬಿಕೆ ಇದೆ. ಕೊಲ್ಲೂರು ಕ್ಷೇತ್ರ ನಮ್ಮ ಕರ್ನಾಟಕದ ಮಟ್ಟಿಗೆ ಅತ್ಯಂತ ಪವಿತ್ರ ಸ್ಥಳ. ಯಾರಾದರೂ ಅಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿದ್ದೇ ಆದರೆ, ಚಂಡಿ ಯಾಗವನ್ನು ಮಾಡಿಸಿದ್ದೇ ಆದರೆ ಅವರ ಕೋರಿಕೆಗಳು, ಇಷ್ಟಾರ್ಥಗಳು ಶತಸಿದ್ಧವಾಗಿ ನೆರವೇರುತ್ತೆ. ಅಮ್ಮನವರ ಕೃಪೆ ಅವರಿಗೆ ಉಂಟಾಗುತ್ತೆ ಅಂತಕ್ಕಂಥ ನಂಬಿಕೆ ಈ ಹೊತ್ತಿಗೂ ಇದೆ. ಆ ವಾತಾವರಣವೇ ಆಗಿದೆ, ಅಲ್ಲಿನ ಪರಿಸರವೇ ಆಗಿದೆ. ತಪಸ್ವಿಗಳ ತಾಣ ಅದು. ಶ್ರೀ ಶಂಕರಾಚಾರ್ಯರು ಅಲ್ಲಿ ಶ್ರೀಚಕ್ರ ಸ್ಥಾಪನೆಯನ್ನು ಮಾಡಿ ಆನಂತರದಲ್ಲಿ ಆ ಕ್ಷೇತ್ರದ ಶಕ್ತಿ ದ್ವಿಗುಣವಾಯಿತು ಅಂತಕ್ಕಂಥ ನಂಬಿಕೆ ಇದೆ. ಮೂಲ ನಕ್ಷತ್ರ ಈ ದಿವಸ ಸರಸ್ವತಿ, ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಜನ್ಮ ತಾಳೆ, ಅಂದರೆ ಅವತರಿಸಿದ್ದು. ಹೀಗಾಗಿ ಸರಸ್ವತಿ ಅಲ್ಲಿ ಇದ್ದಾಳೆ, ಮಹಾಲಕ್ಷ್ಮಿ ಅಲ್ಲಿದ್ದಾಳೆ, ಕಾಳಿ ಕೂಡ ಅಲ್ಲಿದ್ದಾಳೆ. ಅಸುರನನ್ನು, ಮೂಕಾಸುರ ಅಂತಕ್ಕಂಥವನ್ನ ಕೊಂದು ಅಲ್ಲಿ ಆ ತಾಯಿ ನೆಲೆಗೊಂಡಿರತಕ್ಕಂಥದ್ದು ಸೌಪರ್ಣಿಕಾ ನದಿ ತೀರದಲ್ಲಿ. ಈ ಹೊತ್ತಿಗೂ ನಾವು ಒಳ್ಳೆಯ ಸುಕ್ಷೇತ್ರವನ್ನು ಕಾಣ್ತೀವಿ. ಇದು ಏನು, ಯಾವ ರೀತಿಯ ಜಾಗೃತಿಯನ್ನು ತಂದುಕೊಡ್ತಕ್ಕಂಥ ಕ್ಷೇತ್ರ ಅಂತಂದರೆ ಯಾವುದಲ್ಲ ಅಂತ ಹೇಳಬೇಕು. ನೀವು ಯಾವುದೇ ಬಯಕೆಯಿಂದ ಅಲ್ಲಿ ಹೋದರೂ ನಿಮಗೆ ಅಲ್ಲಿ ಒಂದು ವರ ಇದೆ. ಮುಖ್ಯವಾಗಿ ಕಠಿಣವಾದದ್ದು, ಒಂದು ಸವಾಲಿನ ಉಪಾಧಿಯಲ್ಲಿ ಯಾವುದು ಇರ್ತದೋ ಮನುಷ್ಯನಿಗೆ ಬಾಳ್ವೆಗೆ, ಬದುಕಿನಲ್ಲಿ, ಆ ಸವಾಲುಗಳನ್ನು ಸುಲಭವಾಗಿ ಒಂದು ಕಡ್ಡಿ ಮುರಿದಾಕಿ, ಸರಳವಾದ ಪುಟ್ಟ ಕಡ್ಡಿಯನ್ನು ಮುರಿದಾಗ ನಾವು ಆ ಸವಾಲನ್ನು ಗೆಲ್ಲಬೇಕು, ಮುರಿದು ಹಾಕಬೇಕು, ಜಯಿಸಬೇಕು ಅಂತಂದರೆ ನೋಡಿಪ್ಪ, ಅಲ್ಲಿ ಹೋಗಿ ದುರ್ಗಾ ಸಪ್ತಶತಿ, ಅಲ್ಲಿ ತುಂಬ ಶ್ರೇಷ್ಠವಾದದ್ದು ಈ ಸಪ್ತಶತಿ ಪಾರಾಯಣಕ್ಕೆ. ದುರ್ಗಾ ಸಪ್ತಶತಿಯಲ್ಲಿ ಇದೇ ಬರೋದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಅದಿಷ್ಟನ್ನು ನಾವಲ್ಲಿ ಆ ಲಿಂಗ ಸ್ವರೂಪದಲ್ಲಿ ಕಾಣ್ತೀವಿ. ಅಲ್ಲಿ ಇನ್ನೊಂದು ಮಾತಿದೆ, ಆ ಲಿಂಗದಲ್ಲಿ ಮಧ್ಯದಲ್ಲಿ ಒಂದು ಚಿನ್ನದ ರೇಖೆ ಇದೆ. ಅದರ ವಾಮಭಾಗ ಪಾರ್ವತಿಯು, ಅದರ ಬಲಭಾಗದಲ್ಲಿ ಶಿವನೂ ಇದ್ದಾನೆ. ಹೀಗಾಗಿ ಶಿವಶಕ್ತಿ ಕ್ಷೇತ್ರ ಅಂತಲೂ ಇದೆ. ಹೀಗಾಗಿ ಅದೊಂದು ರೀತಿಯಲ್ಲಿ ಶಕ್ತಿ ತುಂಬಿಕೊಂಡಿರತಕ್ಕಂಥ ಒಂದು ಸನ್ನಿಧಾನವಾಗಿದೆ, ಪವಿತ್ರ ಸನ್ನಿಧಿಯಾಗಿದೆ. ಅಲ್ಲಿಗೆ ಹೋದವರೆಲ್ಲ ಪುನೀತರಾಗ್ತಾರೆ. ಈ ಕಾರಣದಿಂದ ಆ ಕ್ಷೇತ್ರ ದರ್ಶನ ನಮ್ಮೆಲ್ಲರಿಗೆ ಒಂದು ಅಭಯವನ್ನು ನೀಡ್ತಕ್ಕಂತಹ, ಇಷ್ಟಾರ್ಥ ಕರುಣಿಸ್ತಕ್ಕಂತಹ ಒಂದು ಮಹನೀಯ ಪುಣ್ಯಕ್ಷೇತ್ರವಾಗಿದೆ. ಅಲ್ಲಿ ವಿಶೇಷ ಕಾರ್ಯಗಳು ಈ ದಿವಸ, ಈ ದಿವಸ, ನಾಳೆ ಎಲ್ಲ ನಡೀತಾ ಇದೆ ಅಂತ. ಹೀಗಾಗಿ ಸಾಧ್ಯವಾದವರು ಹೋಗಿ ಪಾಲ್ಗೊಂಡ್ರೆ ಅಂಥ ಕ್ಷೇತ್ರ ದರ್ಶನ ಮಾಡೋದರಿಂದ ನಮ್ಮ ಬದುಕು ಪಾವನವಾಗುತ್ತೆ, ನಮ್ಮ ಮನೋಬುದ್ಧಿಗಳು ಸರಿ ಹೋಗುತ್ತವೆ.
ಈ ಎಲ್ಲ ದೃಷ್ಟಿಯಿಂದ ಆ ಕ್ಷೇತ್ರ ದರ್ಶನ ತುಂಬ ಒಳ್ಳೆಯದು. ನಮ್ಮಲ್ಲಿ ಎಷ್ಟೋ ಕ್ಷೇತ್ರಗಳಿದ್ದಾವೆ, ಎಲ್ಲ ಕ್ಷೇತ್ರಗಳಲ್ಲೂ ಅದರದೇ ಆದ ಮಹಿಮೆ ಇದೆ. ಕೊಲ್ಲೂರಿಗೆ ಆ ಎಲ್ಲ ಸ್ಥಾನಗಳಿಗಿಂತಲೂ ಒಂದು ಅತ್ಯತಿಷ್ಠ ದಶಾಂಗುಲಂ ಅಂತ ಕರೀತಾರಲ್ಲ, ಆ ರೀತಿಯಲ್ಲಿ ಒಂದು ಹಿಡಿ ಮೇಲೆ ಇರ್ತಕ್ಕಂಥ ಕ್ಷೇತ್ರ. ಹೀಗಾಗಿ ಅಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಕೊಲ್ಲೂರು ಮೂಕಾಂಬಿಕೆಯ ಸ್ತುತಿಯನ್ನಾದರೂ ಹೇಳಿಕೊಂಡು, ಆಕೆಯ ಗೀತೆಗಳನ್ನಾದರೂ ಕೇಳಿಕೊಂಡು, ಅಷ್ಟೋತ್ತರವನ್ನಾದರೂ ಹೇಳಿಕೊಂಡು ಆಕೆಯ ಕೃಪೆಗೆ ಪಾತ್ರರಾಗಬಹುದು. ಮೂಕಾಸುರ ಅಂತಕ್ಕಂಥವನು ಏನನ್ನ ಹೇಳ್ತಾನೆ ಅಂದರೆ, ನಮ್ಮ ಬಾಯಿ ನಮಗೆಂಥ ಜಿಹ್ವೇಂದ್ರಿಯ ಕೊಟ್ಟಿದ್ದಾನೆ ಭಗವಂತ, ಇದನ್ನು ನಾವು ಯಾವ್ಯಾವುದಕ್ಕೋ ಬಳಸ್ತೀವಿ. ವಾಗ್ಜನ್ಮ ವೈಫಲ್ಯಂ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಹೀಗಾಗಿ ಆ ಮಾತಿನ ಉತ್ಪತ್ತಿಯ ಸ್ಥಾನ ಇದೆಲ್ಲವೂ. ಹೀಗಾಗಿ ಇಲ್ಲಿ ನಾವು ಅವಾಚ್ಯವನ್ನು, ಯಾವುದು ಅನಗತ್ಯವಾದದ್ದು ಅದನ್ನೆಲ್ಲ ಮಾಡಬಾರ್ದು. ಅದನ್ನು ಮಾಡೋದ್ರಿಂದ ಆ ಮಾತಿನ ಜನ್ಮ ಏನಿದೆ ಅದು ವಿಫಲವಾಗುತ್ತೆ. ಈ ಕಾರಣದಲ್ಲಿ ಮಾತಾಡಿದ್ರೆ ವಚನಕಾರರು ಹೇಳ್ತಾರಲ್ಲ, ಮಾತೆಂಬುದು ಅಲ್ಲಮಪ್ರಭುಗಳಂತೂ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣವರು. ಹೀಗಾಗಿ ವಚನ ಅಂದರೆ ಅದೇ, ಮಾತಿಗೆ ತುಂಬ ಶ್ರೇಷ್ಠತೆ ಇದೆ. ಈ ಕಾರಣದಿಂದ ಯಾರನ್ನು ನೋಯಿಸಬಾರ್ದು, ಏನೇನೋ ಅದನ್ನೇ ಮಾತಾಡಬಾರ್ದು, ಸಂದರ್ಭೋಚಿತವಾಗಿ ಮಾತಾಡ್ತಕ್ಕಂಥದ್ದು, ಇದನ್ನೆಲ್ಲ ನಮಗೆ ಕರುಣಿಸ್ತಕ್ಕಂಥವಳು ಮೂಕಾಸುರ ಅಂದರೆ ಅದು. ನಮ್ಮ ಮಾತು ಅವಾಚ್ಯವಾದರೆ ನಾವೇ ಮೂಗರು, ಅದಕ್ಕಿಂತ ಮೂಕತನ ಇನ್ನೇನಿದೆ. ಹೀಗಾಗಿ ಅವಾಚ್ಯ ಶಬ್ದಗಳು ಆಡದವನು ಅಂಥವನನ್ನು ಕೊಂದಾಕ್ಬಿಡ್ತಾಳಾಕೆ, ಅಂಥದ್ದೊಂದು ದೃಷ್ಟಿ ಬರುತ್ತೆ ಅಲ್ಲಿಗೆ ಹೋದರೆ. ಹೀಗಾಗಿ ಎಲ್ಲಿ ಮಾತಾಡದೆ, ಮಾತಿಲ್ಲಿ ಕುವೆಂಪು ಅವ್ರ ಮಾತು ನೆನಪು, ಮಾತಿಲ್ಲಿ ಮೈಲಿಗೆಯು ಅಂತ. ಕೆಟ್ಟ ಮಾತು ಎಲ್ಲ ಮೈಲಿಗೆ, ಒಳ್ಳೆಯ ಮಾತೆಲ್ಲ ಮಡಿಯೇ. ಹೀಗಾಗಿ ಈ ದೃಷ್ಟಿ ನಮಗೆ ಅಲ್ಲಿ ಆ ಭಗವತಿ ಕೃಪೆಯಿಂದ ಉಂಟಾಗುತ್ತೆ. ಅಲ್ಲಿಂದ ಅಲ್ಲಿಗೆ ಹೋಗಿ ಇಂಥ ದರ್ಶನ ಮಾಡಿ ಬಂದ ನಂತರದಲ್ಲಿ ಮತ್ತೆ ಆ ಬುದ್ಧಿ ನಮ್ಮಲ್ಲಿ ಬರಬಾರ್ದು. ಬರ್ತಾ ಇದೆ ಅಂದರೆ ನೀವು ಸರಿ ದರ್ಶನ ಮಾಡಿಲ್ಲ ಅಂತ, ಆಕೆಯನ್ನು ಸರಿಗೆ ಸ್ತುತಿಸಿಲ್ಲ ಅಂತ. ಯಾರು ಸ್ತುತಿಸ್ತಾರೋ, ಆಕೆ ದರ್ಶನ ಮಾಡ್ತಾರೋ ಅವರಿಗೆ ಮಾತು ವೈಫಲ್ಯವಾಗಲ್ಲ, ಮಾತು ಸಾಧನವಾಗುತ್ತೆ. ಅಂತಹ ಮಹಾತಾಯಿಯನ್ನು, ಒಳ್ಳೆಯ ವಾಕನ್ನು ನಮಗೆ ಕರುಣಿಸು, ಒಳ್ಳೆಯ ಬುದ್ಧಿಯನ್ನು, ಒಳ್ಳೆಯ ಆಲೋಚನೆಗಳನ್ನು ಕರುಣಿಸು ಅಂತ ಪ್ರಾರ್ಥನೆ ಮಾಡೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಇವತ್ತು ಆ ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದ ಮಹತ್ವವನ್ನು ಸಾರಿದ್ದೀರಾ, ಅಲ್ಲಿನ ಮಹಿಮೆಯನ್ನು ಸಾರಿದ್ದೀರಾ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತಾರೆ. ಅಂಥ ಮಾತು ನಮಗೆ ಸಾಧನ ಆಗಬೇಕು, ಅಂಥ ಮಾತು ನಮಗೆ ಬಲ ಆಗಬೇಕು ಅಂದರೆ ಆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡಿಬೇಕು, ಭಕ್ತಿಯಿಂದ ಆಕೆಯನ್ನು ಪ್ರಾರ್ಥಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಇವತ್ತು. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಲೋಕೇಶ್ ಅವರ ತಂದೆ ತಾಯಿ ಕಳಿಸಿದ್ದಾರೆ. ಲೋಕೇಶ್ ಅವರ ಜನ್ಮ ದಿನಾಂಕ 12/1/2026, ಹುಟ್ಟಿದ ಸಮಯ ಸಂಜೆ 5 ಗಂಟೆ. ಮಗುವಿನ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲೋಕೇಶ್ ಅವರ ಪ್ರಶ್ನೆ ಮಗುವಿನ ಆರೋಗ್ಯದ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇರತಕ್ಕಂಥ ತುಂಬ ಒಳ್ಳೆಯದು. ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತ ನಾಣ್ಯಶ್ಚ ವೀರ್ಯೋತ್ಕಟ ಭವತಿ ಅಂತ ಮಾತಿದೆ. ಲಗ್ನದಲ್ಲಿ ಗುರುವಿದ್ಬಿಟ್ರೆ ಅದು ಬಹಳ ಒಳ್ಳೆಯದು ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. ಲಗ್ನಾಧಿಪತಿ ಬುಧನು ಲಗ್ನವನ್ನು ವೀಕ್ಷಿಸ್ತಾನೆ. ಗುರುಜ್ಞ ವೀಕ್ಷಿತಯುತ ಅಂತಿದೆ. ಗುರು ಮತ್ತು ಬುಧರಿಬ್ಬರೂ ನೋಡಿದ್ರೆ ಬಹಳ ಒಳ್ಳೆಯದು ಅಂತ. ಆ ರೀತಿಯಲ್ಲಿ ಒಳ್ಳೆಯ ಬಲ ಇದೆ, ಆತಂಕ ಬೇಡ. ಪಂಚಮದಲ್ಲಿ ಚಂದ್ರ ಇರೋದು ಕೂಡ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಹೀಗಾಗಿ ಮುಖ್ಯವಾದದ್ದು ಗುರುವಿನ ದೃಷ್ಟಿ ಚಂದ್ರನಿಗಿರ್ತಕ್ಕಂಥದ್ದು, ವಿದ್ಯೆಯ ಅಧಿಪತಿ, ಇದೆಲ್ಲ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ತೊಡಕಿದೆ, ಅದನ್ನು ಆಮೇಲೆ ನೋಡೋಣ. ಸದ್ಯಕ್ಕೆ ಈಗ ಶಿಕ್ಷಣ, ಮುಖ್ಯವಾಗಿ ಆರೋಗ್ಯ, ಈ ಮಗುವಿಗೆ 12 ವರ್ಷದವರೆಗೆ ಆರೋಗ್ಯ ಬಹಳ ಮುಖ್ಯವಾದದ್ದು, ಅದಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಅಲ್ಲಿ ಕುಜನ ದೃಷ್ಟಿ, ಕ್ರೂರಗ್ರಹದ ದೃಷ್ಟಿಯೂ ಲಗ್ನಕ್ಕಿದೆ. ಸಾಧ್ಯವಾದರೆ ಒಂದು ನವಗ್ರಹ ಶಾಂತಿ ಮಾಡಿಸಿ, ಅದರಿಂದ ಇನ್ನಷ್ಟು ಬಲ ಬರುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಕೃಷ್ಣಪ್ಪ ಅವರು ಕಳಿಸಿದ್ದಾರೆ. ಕೃಷ್ಣಪ್ಪ ಅವರ ಜನ್ಮ ದಿನಾಂಕ 29/1/2026, ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ 13 ನಿಮಿಷ. ಆರೋಗ್ಯ ಮತ್ತು ಜೀವನದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೃಷ್ಣಪ್ಪ ಅವರ ಪ್ರಶ್ನೆ ಅದು ಕೂಡ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ಈ ಜಾತಕ ಗಮನಿಸಿದ್ರೆ ಇದು ಮೇಷಲಗ್ನವಾಗಿದೆ. ಲಗ್ನದ ಅಧೀಶ್ವರ ಕುಜ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ, ಒಂದು ಯೋಗದಲ್ಲಿ ಇದ್ದಾನೆ. ಕೇಂದ್ರ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಇದ್ದರೆ ಅದನ್ನು ರುಚಕ ಯೋಗ ಅಂತ ಕರೀತಾರೆ. ಇದು ತುಂಬ ಚೆನ್ನಾಗಿದೆ.
ಚಂದ್ರನೂ ತುಂಬ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಹೀಗಾಗಿ ಚೆನ್ನಾಗಿದೆ, ಒಳ್ಳೆಯ ಫಲಗಳಿದ್ದಾವೆ, ಆತಂಕ ಬೇಡ. ಪ್ರಸ್ತುತ ಕುಜದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಕುಜನ ಭುಕ್ತಿ ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ದಾವಣಗೆರೆಯಿಂದ ನಾಗರಾಜ್ ಅವರು ಕಳಿಸಿದ್ದಾರೆ. ನಾಗರಾಜ್ ಅವರ ಜನ್ಮ ದಿನಾಂಕ 2/10/2008, ಹುಟ್ಟಿದ ಸಮಯ ಮಧ್ಯಾಹ್ನ 12:33. ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗರಾಜ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದಲ್ವಾ? ಹೌದು, ಆಸಕ್ತಿ ಇಲ್ಲ ಅಂತ. ಹೌದು ಶಾಸ್ತ್ರಿ. ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಲ್ಲೇ ಗುರುವಿದ್ದಾನೆ, ಒಳ್ಳೆಯ ಲಕ್ಷಣ ಇದು. ಪಂಚಮಕ್ಕೆ ಗುರು ದೃಷ್ಟಿ ಬೀಳುತ್ತೆ, ಅದು ತುಂಬ ಒಳ್ಳೆಯದು. ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಶನಿ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ, ಇದು ಸ್ವಲ್ಪ ತೊಂದರೆ ಆಗ್ತಾ ಇರತಕ್ಕಂಥದ್ದು. ದಶಾನಾಥ ಅಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಅದು ಭಾಗ್ಯಸ್ಥಾನದಲ್ಲಿ, ಅದು ತೊಂದರೆ ಮಾಡುತ್ತೆ. ಹೀಗಾಗಿ ಆಂಜನೇಯನ ಆರಾಧನೆ ಬೇಕು. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ ಆ ಪ್ರಸಾದ ತಿನ್ನಿಸಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಇಳಾ ಶ್ರೀನಿವಾಸನ್ ಅವರು ಕಳಿಸಿದ್ದಾರೆ. ಇಳಾ ಶ್ರೀನಿವಾಸನ್ ಅವರ ಜನ್ಮ ದಿನಾಂಕ 20/6/1966, ಹುಟ್ಟಿದ ಸಮಯ ಬೆಳಗಿನ ಜಾವ 4 ಗಂಟೆ. ಬಳ್ಳಾರಿಯಲ್ಲಿರುವ ಮನೆಯನ್ನು ಮಾರಿ ಮೈಸೂರಿಗೆ ಹೋಗಬೇಕು, ಅದು ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಇಳಾ ಅವರ ಪ್ರಶ್ನೆ ಅದು ಒಂದು ಮನೆಗೆ ಸಂಬಂಧಿಸಿದೆ, ಇನ್ನೊಂದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನವಾಗಿದೆ. ಲಗ್ನದ ಅಧೀಶ್ವರ ಶುಕ್ರ ವ್ಯಯದಲ್ಲಿದ್ದಾನೆ, ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಾ ಇದೆ. ಹೀಗಾಗಿ ನೀವು ಪ್ರತಿ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಅಮ್ಮನವರ ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಅಭಿಷೇಕ ಮಾಡಿಸೋದು. ಪ್ರತಿ ಶುಕ್ರವಾರ 16 ಶುಕ್ರವಾರ ನಿರಂತರವಾಗಿ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿದ್ರೆ ಬಹಳ ಒಳ್ಳೆಯದು, ಅದನ್ನು ಮಾಡಿ. ಇನ್ನು ಮನೆ ವಿಚಾರದಲ್ಲಿ ತಾವು ಕೇಳಿದ್ದೀರಿ, ಅಲ್ಲಿಗೆ ಯಾವಾಗ ಹೋಗಬಹುದು ಬಳ್ಳಾರಿಯಿಂದ ಆಚೆಗೆ ಅಂತ. ಅದಕ್ಕೆ ನಿಮಗೆ ಕಾಲ ಇನ್ನೂ ಇದೆ, 29 ಅಕ್ಟೋಬರ್ ಕಳೀಬೇಕು, ಆಮೇಲೆ ನಿಮಗೆ ಸುಸೂತ್ರವಾಗಿ ಅನುಕೂಲ ಆಗುತ್ತೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಅಷ್ಟು ತುರ್ತಿದೆ, ಮಾಡಲೇಬೇಕು ಅಂತಂದರೆ ನಿಮಗೆ ಬಹುಶಃ ಜುಲೈ ಆಗಸ್ಟ್ ವೇಳೆಗೆ ಸ್ವಲ್ಪ ಸಹಾಯ ಆಗಬಹುದು, ಆಗ ಪ್ರಯತ್ನ ಮಾಡಿ. ಇದೇ ಆಗಸ್ಟ್ ವೇಳೆಗೆ ಕಾದರೆ ತುಂಬ ಒಳ್ಳೆಯದು, ಬಹಳ ಬೇಗ ಕೆಲಸಗಳಾಗುತ್ತೆ, ಒಳ್ಳೆಯದಾಗುತ್ತೆ. ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲಿಗೆ 6 ರಾಶಿಗಳ ಈ ದಿನದ ಫಲ ಮತ್ತು ಪರಿಹಾರವನ್ನು ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ದಿವಸ ಮಾಂದ್ಯ ಉದಯಾಗಿದೆ. ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತುವನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ. ಚಂದ್ರ ಇರ್ತಕ್ಕಂಥದ್ದು ಮೂಲ ನಕ್ಷತ್ರ ಅಂತ ಹೇಳಿದೆ. ಈ ಕಾರಣದಿಂದಾಗಿ ಧನು ರಾಶಿಯಲ್ಲಿ ಚಂದ್ರನಿದ್ದಾನೆ. ರವಿ, ಕುಜ, ಬುಧ, ರಾಹುಗಳನ್ನು ನೋಡ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಇನ್ನು ಶುಕ್ರ ಮತ್ತು ಶನೈಶ್ಚರನ ಕಾಣ್ತೀವಿ ಮೀನರಾಶಿಯಲ್ಲಿ. ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಸ್ವಲ್ಪ ಮಾತಿನ ಘರ್ಷಣೆ ಚಕಮಕಿ ಕಾಣ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ತೊಡಕು ಸೂಚಿಸ್ತಾ ಇದೆ, ಹುಷಾರು. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಜಂಕ್ ಫುಡ್ಡಿಂದ ಆಹಾರ ವ್ಯತ್ಯಾಸ, ಆರೋಗ್ಯ ವ್ಯತ್ಯಾಸ ಆಗಬಹುದು, ಗಮನಿಸಿ. ಉಳಿದ ಹಾಗೆ ದಿವಸ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಸಚ್ಚಿಂತನೆ, ಉತ್ತಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಹಣಕಾಸಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಸ್ತ್ರೀಯರು, ಹೆಣ್ಣುಮಕ್ಕಳಿಗೆ ಸ್ವಲ್ಪ ನಷ್ಟ ಮತ್ತು ಕಷ್ಟ ಎರಡನ್ನೂ ಸೂಚಿಸ್ತಾ ಇದೆ. ಆರೋಗ್ಯವೂ ಸ್ವಲ್ಪ ನಷ್ಟ ಆಗಿಬಿಡಬಹುದು, ಹುಷಾರು, ಗಮನ ಇರಲಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಹಿರಿಯರಿಂದ ಸಹಕಾರ ಚೆನ್ನಾಗಿರುತ್ತದೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ನೀವು ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳೋದು, ಮೂಕಾಂಬಿಕಾ, ಆ ಕೊಲ್ಲೂರು ಮೂಕಾಂಬಿಕೆಯ ಸ್ಮರಣೆಯೇ ಹೆಚ್ಚಿನ ಬಲ ಕೊಡುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರ, ಚೆನ್ನಾಗಿದೆ ಈ ದಿವಸ. ಸ್ನೇಹಿತರಿಂದ ಸಹಾಯ, ಅನುಕೂಲಗಳನ್ನು ಕಾಣ್ತೀರ ಈ ದಿವಸ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಚೆನ್ನಾಗಿರ್ತದೆ ಈ ದಿವಸ. ಅಲಂಕಾರ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಕ್ಷೀರ ಹಾಗೂ ನೀರು ಎರಡೂ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಲಾಭದಾಯಕ ದಿನವಾಗಿದೆ. ಹೆಚ್ಚಿನ ಅನುಕೂಲ ಸಿಗುತ್ತೆ, ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಮತ್ತು ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಮಧ್ಯಮ ಸ್ತರದಲ್ಲಿದೆ. ತೀರಾ
ತೊಂದರೆಯೂ ಅಂತಲ್ಲ, ತೀರಾ ಅನುಕೂಲವೂ ಅಂತಲ್ಲ, ಮಧ್ಯಮ ಸ್ತರದಲ್ಲಿದೆ ಈ ದಿವಸ. ಹೆಣ್ಮಕ್ಕಳಿಗೆ ಸ್ವಲ್ಪ ಸಾಲ ಮತ್ತು ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಗಮನ ಇರಲಿ. ದುರ್ಗಾಸ್ತುತಿಯನ್ನೇ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಆಲೋಚನೆಗಳು ನಿಮಗೆ ಒಳ್ಳೆಯ ಸಚ್ಚಿಂತನೆ, ಒಳ್ಳೆಯ ಆಲೋಚನೆಗಳು ಬರತಕ್ಕಂಥದ್ದು, ಇನ್ನೊಬ್ಬರಿಗೆ ಸಹಾಯ, ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಮುಖ್ಯವಾಗಿ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು, ಗಮನ ಇರಲಿ, ವಿಘ್ನಗಳು ಬರಬಹುದು. ಗಣಪತಿ ಪ್ರಾರ್ಥನೆ, ಗಣಪತಿಗೆ ಗರಿಕೆ ಸಮರ್ಪಣೆ, ಬೆಲ್ಲ ಸಮರ್ಪಣೆ ಎರಡು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸೌಖ್ಯತೆ, ಸ್ನೇಹಿತರ ಜೊತೆಗೆ ದಿವಸ ಮನೋರಂಜನೆ, ಹಿತವಾದ ಪ್ರಯಾಣ, ವಿಹಾರ, ಈ ರೀತಿಯಲ್ಲಿ ಮನಸ್ಸಾಗುತ್ತೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ, ಬುದ್ಧಿವಂತಿಕೆಯಿಂದ ತುಂಬ ಕೌಶಲ್ಯದಿಂದ ಕೆಲಸ ಮಾಡ್ತಕ್ಕಂಥದ್ದು, ಸೈ ಅನ್ನಿಸ್ಕೊಳ್ಳೋದು, ಪ್ರಶಂಸೆಗೆ ಪಾತ್ರರಾಗೋದು, ಆ ರೀತಿಯಲ್ಲೆಲ್ಲ ಲಾಭದಾಯಕವಾಗಿದೆ. ಇನ್ನು ಸಂಗಾತಿಯಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ನಂಬಿಕೆಯ ದಿನ. ಕೆಲಸ ಕಾರ್ಯಗಳಲ್ಲೂ ಒಂದು ವಿಶ್ವಾಸ, ನಿಮ್ಮ ಕೆಲಸದಲ್ಲಿ ಇನ್ನೊಬ್ಬರೂ ವಿಶ್ವಾಸ ಇಟ್ಟು ಅದು ಒಳ್ಳೆಯ ಫಲ, ಆ ರೀತಿಯಲ್ಲಿ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ. ಇನ್ನು ಈ ದಿವಸ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಅವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಅಷ್ಟಮದಲ್ಲಿ ಮಂದಿ ಉದಿಯಾಗಿದೆ. ಈ ಕಾರಣದಿಂದ ಸ್ವಲ್ಪ ಯಾರೋ ಏನೋ ಅಂದುಬಿಡ್ತಾರೆ, ಅಪಮಾನ. ಹೀಗಾಗಿ ಹುಷಾರು, ಇನ್ನೊಬ್ಬರ ಮಾತಿಗೆ ಅಷ್ಟು ತಲೆ ಕೆಡಿಸ್ಕೊಳ್ಬಾರ್ದು, ಅಗತ್ಯ ಇಲ್ಲ ಅಲ್ವಾ. ಇನ್ನು ಜೀವನದಲ್ಲಿ ಆ ಮಾತುಗಳೇನು ನಮಗೆ ಪಟ್ಟವನ್ನು ಅಥವಾ ಅಧಿಕಾರವನ್ನು, ಇನ್ನೇನನ್ನೋ ಪ್ರಶಂಸೆಯನ್ನು ತಂದುಕೊಡಲ್ಲ. ಆ ಕ್ಷಣ ದಾಟಿ ಹೋಗಬೇಕು. ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಆ ಕಳಂಕ, ನೋವು ಅಂಟಲ್ಲ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವಾಗ್ಬಲ ಚೆನ್ನಾಗಿದೆ. ವಾಗ್ಜನ್ಯ, ಮಾತಿನ ಉತ್ಪತ್ತಿ, ಅದಕ್ಕೊಂದು ಅರ್ಥ, ಸಾರ್ಥಕತೆ, ಆ ರೀತಿಯಲ್ಲಿದೆ ಈ ದಿವಸ. ಚಂದ್ರ ಇರೋದು, ಚಂದ್ರನ ಗುರುದೃಷ್ಟಿ ಇರೋದು ತುಂಬ ಚೆನ್ನಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಬೋಧಕರಿಗೆ, ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ, ಬರವಣಿಗೆಗಾರರು, ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಚೆನ್ನಾಗಿದೆ, ವ್ಯಾಪಾರದಲ್ಲೂ ಹೆಚ್ಚಿನ ಅನುಕೂಲ, ಧನ ಸಂಪಾದನೆ, ಹೀಗೆ ಹಲವು ಶುಭ ಫಲ ಇದೆ ಈ ದಿವಸ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಈ ರೀತಿಯಲ್ಲಿದೆ. ಹೀಗಾಗಿ ಲಕ್ಷ್ಮೀನಾರಾಯಣರನ್ನೇ ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ, ಸ್ನೇಹಿತರು, ಬಂಧುಗಳ ಸಹಕಾರ, ಪ್ರಯಾಣ, ವಿಹಾರ ನಿಮಗೂ ಕೂಡ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಹೀಗೆ ಹಲವು ಫಲ ಚೆನ್ನಾಗಿದೆ. ಸ್ವಲ್ಪ ಸಾಲ ವಿಚಾರದಲ್ಲಿ, ಶತ್ರು ವಿಚಾರದಲ್ಲಿ ಹುಷಾರಾಗಿರಿ. ಈ ದಿವಸ ನೀವು ತಪ್ಪದೇ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ, ನಿಮಗೆ ಸ್ವಲ್ಪ ಅಲೆದಾಟವೂ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು, ಸಂಗಾತಿಯಿಂದಾಗಿ ಅವರಿಗೋಸ್ಕರ ಅಂತ ಖರ್ಚು ಮಾಡ್ಕೊಳ್ತೀರ, ಆ ರೀತಿಯಲ್ಲಿದೆ. ಸೊ ಬುದ್ಧಿಯು ಬುದ್ಧಿಗೆಡುತ್ತೆ, ಇನ್ನೊಬ್ಬರದ್ದು ಯಾರ್ದೋ ಕೆಟ್ಟ ಸಲಹೆಗಳು ಸಿಕ್ಬಿಡ್ತವೆ, ಈ ರೀತಿಯ ಸಾಧ್ಯತೆ ಇದೆ ಈ ದಿವಸ. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಲಾಭ, ಹಾಲು ಹೈನು ಕ್ಷೇತ್ರದವರಿಗೆ, ವಸ್ತ್ರ ವ್ಯಾಪಾರಿಗಳಿಗೆ, ಅಲಂಕಾರ ವ್ಯಾಪಾರಿಗಳಿಗೆಲ್ಲ ಹೆಚ್ಚಿನ ಲಾಭ, ಹಣಗಳಿಕೆ ತುಂಬ ಚೆನ್ನಾಗಿದೆ. ಅಲಂಕಾರ ವಸ್ತುಗಳು ಮತ್ತೊಂದು, ಈ ರೀತಿಯ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ, ಗಲಾಟೆ, ಘರ್ಷಣೆಗಳು ಅಥವಾ ಇನ್ನೇನೋ ತಗಾದ, ಈ ರೀತಿಯಲ್ಲಿ. ಹಳ್ಳಿಗಳಲ್ಲಿ ಕೂಡ ಏನೋ ಒಂದು ರೀತಿಯ ಗಲಭೆ ವಾತಾವರಣ ಅದನ್ನು ಸೂಚಿಸ್ತಾ ಇದೆ. ಗ್ರಾಮ ದೇವತಾ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ಫಲ ಸೂಚಿಸ್ತಾ ಇದೆ, ಕಾರ್ಯಸಿದ್ಧಿ ಉಂಟಾಗುತ್ತೆ, ಹಿರಿಯರಿಂದ ಪ್ರಶಂಸೆ ಸಿಗುತ್ತೆ ಈ ದಿವಸ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ಕಾಣಬಹುದು ಈ ದಿವಸ. ಈ ದಿವಸ ಅಂತಹ ತೊಡಕಿನ ಫಲ ಏನೂ ಇಲ್ಲ, ಆತಂಕ ಬೇಡ. ಈ ದಿವಸ ಮೂಕಾಂಬಿಕಾ ದರ್ಶನ ಅಥವಾ ಸ್ಮರಣೆ ಅದನ್ನು ಮಾಡಿ ತುಂಬ ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಶಾಸ್ತ್ರಿಗಳೇ, ಇವತ್ತು ಕೊಲ್ಲೂರು ಮೂಕಾಂಬಿಕೆಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ, ಜೊತೆಗೆ ದ್ವಾದಶ ರಾಶಿಗಳ ಫಲವನ್ನು ತಿಳಿಸಿದ್ದೀರಾ, ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.